ನನ್ನ ಆದಾಯ ಕೇಳಿದ್ರೆ ನೋಡಿದ್ರೆ ಅಳತೆ ಮಾಡಿದ್ರೆ ಭಯ ಆಗುತ್ತೆ ನನಗೇನೆ. ನಾನ್ ಬರೋವರೆಗೂ ಮಾತ್ರ ಬೇರೆಯವ್ರ ಹವ, ಬಂದ ಮೇಲೆ ನಂದೇ ಹವ. ರೈತ ಅಂದ್ರೆ ಆಕಾಶ ನೋಡ್ಕೊಂಡು ಹರಿದೋಗಿರೋ ಬಟ್ಟೆ ಹಾಕೊಂಡು ಮಳೆ ಬರ್ತಾ ಇದೆಯಾ ಅಂತ ನೋಡೋ ವಿಡಿಯೋಸ್ ಫೋಟೋಸ್ ಅಲ್ಲ ನೋಡಿ. ಬ್ರಾಂಡೆಡ್ ಬಟ್ಟೆ ಹಾಕೊಂಡು ಬ್ರಾಂಡೆಡ್ ಶೂಸ್ ಹಾಕೊಂಡು ಮೈ ತುಂಬಾ ಜ್ಯುವೆಲರಿ ಹಾಕೊಂಡು ಓಡಾಡೋ ಒಳ್ಳೆ ಕಾರಲ್ಲಿ ಓಡಾಡೋ ಕಾಲ ಇಲ್ಲ. ಅನ್ನನ ದ್ಯಾವ್ರು ಅಂತಾರೆ, ಅಂತ ದ್ಯಾವ್ರನ್ನೇ ಸೃಷ್ಟಿ ಮಾಡೋನು ರೈತ ಮಾತ್ರನೇ. 1 ಎಕರೆ 2 ಎಕರೆ ಇರೋವಂಥವ್ರು ಅವರು ಬರೀ ಫ್ಯಾಮಿಲಿ ಮಟ್ಟಿಗೆ ಅಂದರೆ ಇಬ್ರು ಇರ್ತೀರಿ, ಗಂಡ ಹೆಂಡತಿ ಮಕ್ಳಿರ್ತಾರೆ. ಗಂಡ ಹೆಂಡತಿ ಇಬ್ಬರೇ ಕೆಲಸ ಮಾಡಿ ಅದರಿಂದ ಲಾಭ ಪಡಿಬೋದು. And hey, the plan is on. 1 ಎಕರೆ ಅಡಿಕೆ ತೋಟ. ಈ ಅಡಿಕೆ ತೋಟದಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾವು ಬೆಳೆ ಬೆಳಿಬೇಕಾದ್ರೆ ನಾವು ಪ್ಲ್ಯಾನ್ ಮಾಡ್ಬೇಕಾರೋದೇನೆಂದರೆ ಡೈಲಿ ಇನ್ಕಮ್ ಇರಬೇಕು, ವೀಕ್ಲಿ ಇನ್ಕಮ್ ಇರಬೇಕು, ಮಂತ್ಲಿ ಇನ್ಕಮ್ ಇರಬೇಕು, ಇಯರ್ಲಿ ಇರಬೇಕು. ಅದಾದಮೇಲೆ 20 ವರ್ಷಕ್ಕೆ 25 ವರ್ಷಕ್ಕೆ ಬರುವಂಥ ಬೆಳೆ ಇರಬೇಕು. ಫಿಕ್ಸ್ಡ್ ಡೆಪಾಸಿಟ್. ರೈತ ನಿಗದಿ ಮಾಡಬೇಕು ಬೆಲೆನ, ದಲ್ಲಾಳಿ ಅಲ್ಲ. ಇದು ಮುಖ್ಯ ಕಾನ್ಸೆಪ್ಟ್. ಯಾರು ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವ ನೀಯುವನೋ. ನಾವು ಮೆಣಸು ಹಾಕಿದ್ದೀವಿ, ಮೆಣಸಿಂದ ಆದಾಯ ಎಷ್ಟು ಬರುತ್ತೆ? ಅದ್ರ ಮಧ್ಯದಲ್ಲಿ ಏಲಕ್ಕಿ ಹಾಕಿದ್ದೀವಿ, ಏಲಕ್ಕಿಯಿಂದ ಎಷ್ಟು ಬರುತ್ತೆ? 4,000 ರೂಪಾಯಿ ಕಿಲೋ ಇದೆ ಇವತ್ತು. ಕಳಪೆ ಮಟ್ಟದ ಏಲಕ್ಕಿ ತೊಗೊಂಡ್ರು 2,500 ರೂಪಾಯಿ ಏಲಕ್ಕಿ ಕೆಜಿ. ಒಂದು ಗಿಡದಿಂದ ಮಿನಿಮಮ್ 500 ಗ್ರಾಮ್ ಮೇಲ್ಪಟ್ಟು ಬರುತ್ತೆ ನಿಮಗೆ. ಯಾವುದು ಈ ಭಾಳ ವಿಶೇಷವಾದ ತಳಿಗಳಿದೆ, ಅದರಲ್ಲಿ ಲಾಸೇ ಇಲ್ಲ ನಿಮಗೆ. 1 ಗುಂಟೆನಲ್ಲಿ ಅದನ್ನು 10 ಥರ ನೀವು ತರಕಾರಿ ಬೆಳಿಬೋದು. ಬದನೆ, ಬೆಂಡೆ, ನಾವು ದಿನನಿತ್ಯ ಸಾಂಬಾರಿಗೆ ಏನೇನು ಯೂಸ್ ಮಾಡ್ತೀವಿ. ಕೋಳಿ ಸಾಕಾಣಿಕೆ ಮಾಡ್ಬೋದು ಚಿಕ್ಕದಾಗಿ, ಅಂದ್ರೆ 1 ಎಕರೆ ಆರಾಮಾಗಿ ಮಾಡ್ಬೋದು. ಅದನ್ನು 30 ಭಾಗ ಮಾಡಿದಾಗ 30 ಗುಂಟೆ ಮಾಡಿ, ಇನ್ನು ಮಿಕ್ಕಿದ್ದು ನೀವು ಇನ್ನು 10 ಗುಂಟೆನಲ್ಲಿ ನೀವು ಬೇರೆ ಇದಕ್ಕೂ ಬಳಸ್ಕೋಬೋದು. ಅದ್ರ ಜೊತೆ 1-2 ಹಸು ಸಾಕ್ಕೊಳ್ಬೇಕಾಗತ್ತೆ. ಅದರಿಂದ ನಿಮಗೆ ಹೈನುಗಾರಿಕೆಯಿಂದ ಆದಾಯ ಸ್ಟಾರ್ಟ್ ಆಗುತ್ತೆ. ನಾನು ಕಂಡುಹಿಡಿದಿರೋ ವಿಜ್ಞಾನ, ನಾನು ಕಂಡುಹಿಡಿದಿರೋ ಕೃಷಿ ಸಾಮಾನ್ಯ ಕೃಷಿ. ರೈತ ನಮ್ಮ ತಾಯಿಯಂತೆ ಅವನಾಸ್ತಿ ನೇಗಿಲು. ಯಾವುದೇ ನೈಸರ್ಗಿಕ ಕೃಷಿ ಅಲ್ಲ, ಯಾವುದೇ ರಾಸಾಯನಿಕ ಕೃಷಿ ಅಲ್ಲ, ಯಾವುದೇ ಸಾವಯವ ಕೃಷಿ ಅಲ್ಲ. ನಮಸ್ಕಾರ, ವೆಲ್ಕಮ್ ಟು ಬಾಸ್ ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಸ್ನೇಹಿತರೆ, ಸಾಕಷ್ಟು ರೈತರ ಹತ್ರ 1 ಎಕರೆ ಜಮೀನು ಆಗಿರ್ಬೋದು, 2 ಎಕರೆ ಜಮೀನು ಆಗಿರ್ಬೋದು, ಜಮೀನಿರುತ್ತೆ. ಆದರೆ ಅದರಲ್ಲಿ ಏನು ಬೆಳೆ ಬೆಳೆಯೋದು ಅನ್ನುವಂಥ ಒಂದಷ್ಟು ಗೊಂದಲದಲ್ಲಿರ್ತಾರೆ. ಸೊ ಲಾಸ್ಟ್ ಎಪಿಸೋಡಲ್ಲಿ ಬಹುಶಃ ನೀವು ಆ ಎಪಿಸೋಡನ್ನು ನೋಡಿಲ್ಲ ಅಂತಂದರೆ ಈ ಒಂದು ವಿಡಿಯೋ ಮುಗಿದ ತಕ್ಷಣ ನೋಡಲೇಬೇಕು. ಯಾಕಂತಂದರೆ ಶ್ರೀಮೂರ್ತಿಯವರು 5 ಲೇಯರ್ ಫಾರ್ಮಿಂಗ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ರು. ಜೊತೆಗೆ ಹೇಳಿದ್ರು 1 ಎಕರೆ ಜಮೀನು ಇದ್ರೂ ಸಾಕು, ಗಂಡ ಹೆಂಡತಿ ಯಾರದೇ ಒಂದು ಕೂಲಿ ಕಾರ್ಮಿಕರ ಸಮಸ್ಯೆ ಇಲ್ಲದೆ ಕೇವಲ ಗಂಡ ಹೆಂಡತಿಯೇ ಮ್ಯಾನೇಜ್ ಮಾಡಿಕೊಂಡು 1.5 to 2 ಲಕ್ಷ ಸಂಪಾದನೆಯನ್ನು ತಿಂಗಳಿಗೆ ಮಾಡ್ಬೋದು ಅಂತ. ಸೊ ನನಗಂತೂ ಇರುವಂತಹ ಕ್ಯೂರಿಯಾಸಿಟಿ ಏನಪ್ಪಾ ಅಂತಂದರೆ, ಸರಿ ನನ್ನ ಹತ್ರ 1 ಎಕರೆ ಜಮೀನಿದೆ, ಏನೇನು ಬೆಳೆ ಬೆಳೆದು ನಾನು ಆದಾಯ ಮಾಡಬಹುದು ಅನ್ನುವಂಥ ಒಂದು ಕ್ವಶನ್ ಇದೆ. ಸೊ ಆ ಕ್ವಶನಿಗೆ ಆನ್ಸರ್ ಸಿಕ್ಕಬೇಕು ಅಂತಂದರೆ ಮೊದಲನೇದಾಗಿ ಅವರನ್ನು ವೆಲ್ಕಮ್ ಮಾಡಬೇಕು. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ಲಾಸ್ಟ್ ಎಪಿಸೋಡಲ್ಲಿ ಸಾಕಷ್ಟು ಮಾಹಿತಿ ಇನ್ ಡಿಟೇಲ್ ಆಗಿ ತಿಳಿಸ್ಕೊಟ್ರಿ. ನೀವು ಹೇಗೆ ಅವಮಾನವನ್ನು ಅನುಭವಿಸಿದ್ರಿ, ಹೇಗೆ ಕಷ್ಟಪಟ್ರಿ, ಹೇಗೆ ಲಾಸ್ ಆದಮೇಲೆ ಹೇಗೆ ಓವರ್ಕಮ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಹೇಳಿದ್ರಿ. ಸೊ ಅದ್ರ ಜೊತೆಗೆ 1 ಎಕರೆ ಇದ್ರೂ ಸಾಕು ರೈತರಿಗೆ ಅಂತ ಹೇಳಿದ್ರಿ. ಸೊ ನನ್ನ ಹತ್ರ 1 ಎಕರೆ ಇದೆ ಸರ್, ನಾನು ಹೇಗೆ ಆದಾಯದ ಮೂಲವಾಗಿ ಅದನ್ನು ರೆಡಿ ಮಾಡ್ಕೊಳ್ಬೇಕು, ಏನೇನು ಬೆಳೆ ಬೆಳಿಬೋದು? ಮೇಡಮ್, ಸಣ್ಣ ಹಿಡುವಳಿ ರೈತರು 1 ಎಕರೆ 2 ಎಕರೆ ಇರೋವಂಥವ್ರು ಅವರು ಬರೀ ಫ್ಯಾಮಿಲಿ ಮಟ್ಟಿಗೆ ಅಂದರೆ ಇಬ್ರು ಇರ್ತೀರಿ, ಗಂಡ ಹೆಂಡತಿ ಮಕ್ಳಿರ್ತಾರೆ. ಗಂಡ ಹೆಂಡತಿ ಇಬ್ಬರೇ ಕೆಲಸ ಮಾಡಿ ಅದರಿಂದ ಲಾಭ ಪಡಿಬೋದು. ಹೇಗೆ ಅಂದರೆ ಇಂಟಿಗ್ರೇಟೆಡ್ ಕಲ್ಟಿವೇಷನ್ ಅನ್ನೋದನ್ನು ಅಪ್ಲಿಕೇಬಲ್ ಮಾಡ್ಕೋಬೇಕಾಗತ್ತೆ. ಸಮಗ್ರ ಕೃಷಿ ವಿಧಾನ 1 ಎಕರೆ ಇದ್ರೂ ಅದರಲ್ಲಿ ಈಗ ನೋಡಿ, ಒಂದು ಸಿಂಪಲಾಗಿ ಒಂದು ಕ್ಯಾಲ್ಕುಲೇಷನ್ ನಾನು ಕೊಡ್ತೀನಿ. 1 ಎಕರೆ ಅಡಿಕೆ ತೋಟ. ಈ ಅಡಿಕೆ ತೋಟದಲ್ಲಿ ನಾವು ಫಸ್ಟ್ ಆಫ್ ಆಲ್ ನಾವು ಬೆಳೆ ಬೆಳಿಬೇಕಾದ್ರೆ ನಾವು ಪ್ಲ್ಯಾನ್ ಮಾಡ್ಬೇಕಾರೋದೇನೆಂದರೆ ಡೈಲಿ ಇನ್ಕಮ್ ಇರಬೇಕು, ಮಂತ್ಲಿ ಇನ್ಕಮ್ ಇರಬೇಕು, ವೀಕ್ಲಿ ಇನ್ಕಮ್ ಇರಬೇಕು, ಮಂತ್ಲಿ ಇನ್ಕಮ್ ಇರಬೇಕು, ಇಯರ್ಲಿ ಇರಬೇಕು. ಅದಾದಮೇಲೆ 20 ವರ್ಷಕ್ಕೆ 25 ವರ್ಷಕ್ಕೆ ಬರುವಂಥ ಬೆಳೆ ಇರಬೇಕು, ಫಿಕ್ಸ್ಡ್ ಡೆಪಾಸಿಟ್. ಈ ರೀತಿ ವಾರ್ಷಿಕವಾಗಿ ವಾರಕ್ಕೆ ದಿನಕ್ಕೆ ಈ ಥರ ಆದಾಯ ಸ್ಟಾರ್ಟ್ ಮಾಡ್ಕೋಬೇಕಾಗುತ್ತೆ. ಇದೆಲ್ಲ ಮಾಡ್ಕೋಬೇಕು ಅಂದರೆ ನಿಮಗೆ ಮೋನೋಕ್ರಾಪಿಂಗ್ ಸಿಸ್ಟಮಲ್ಲಿ ಮಾಡೋಕ್ಕೆ ಬರಲ್ಲ. ಒಂದು ಬೆಳೆ ಬೆಳಿತೀನಿ, ಅದು ಯಾವಾಗ ಫಲ ಬರುತ್ತೋ ಆವಾಗಲೇ ಲಾಭ. ಸೊ ಈ ರೀತಿ ನಷ್ಟ ಹೊಂದೋದು ನಾನು ಹೊಂದಿದ್ದೆ
ಪ್ರತಿಯೊಬ್ಬರು ಭಾಳಷ್ಟು ಜನ ರೈತರು ಕೂಡ ಇದನ್ನ ವಿಡಿಯೋ ನೋಡಿರೋರು ನೆನೆಸ್ಕೊಳ್ತಾ ಇರ್ತಾರೆ, ರಿಯಲೈಸ್ ಆಗ್ತಾರೆ, ಅಯ್ಯೋ ನಾನು ಈ ಥರ ಬೆಳೆದು ಹಾಳಾದೆ ಅನ್ನೋದು ಬರುತ್ತೆ. ಒಂದೇ ಬೆಳೆ ನಂಬ್ಕೋಬಾರ್ದು ಅನ್ನೋದು. ರೇಟು ಪ್ರತಿಯೊಂದು ಹೆಚ್ಚು ಕಮ್ಮಿ ಫ್ಲಕ್ಚುಯೇಷನ್ ಆಗ್ಬಿಡುತ್ತೆ ಪ್ರತಿಯೊಂದು. ಯಾಕೆಂದರೆ ರೈತ ನಿಗದಿ ಮಾಡಬೇಕು ಬೆಲೆನ, ದಲ್ಲಾಳಿ ಅಲ್ಲ. ಇದು ಮುಖ್ಯ ಕಾನ್ಸೆಪ್ಟು. ಸೊ ಈಗ ಏನಾಗುತ್ತೆ ನೋಡಿ, ನೀವು ಸಣ್ಣ ಹಿಡುವಳಿದಾರರಾದಾಗ ಏನಾಗುತ್ತೆ, 1 ಎಕರೆನಲ್ಲಿ ನೀವು ಅಡಿಕೆ ತೋಟ ಮಾಡ್ತೀರಾ. ಅಡಿಕೆ ತೋಟ ಮಾಡಿದಾಗ ಅದಕ್ಕೆ 5 ಲೇಯರ್ ಫಾರ್ಮಿಂಗ್ ನಾನು ಹೇಳಿರೋ ಪದ್ಧತಿಯಲ್ಲಿ 40 ನಮ್ಮ ಸುಭಾಷ್ ಪಾಳೇಕರ್ ಅವರು ಹೇಳಿರೋ ಪ್ರಕಾರ 32 ಅಡಿ ಅಥವಾ 36 ಅಡಿನಲ್ಲಿ ಒಂದೊಂದು ತೆಂಗು ಹಾಕಿ ಮಧ್ಯದಲ್ಲಿ ಅಡಿಕೆ ಹಾಕಿ ಈ ರೀತಿ ಇದು ಬರುತ್ತೆ. ಇದು ಪ್ಲ್ಯಾನಿಂಗ್ ಬರುತ್ತೆ. ಒಂದು ಫಸ್ಟ್ ಕೂತ್ಕೊಂಡು ಪ್ಲ್ಯಾನ್ ಮಾಡ್ಕೋಬೇಕು ನಾವು, ಯಾವ ರೀತಿ ಸಂಯೋಜನೆ ಮಾಡಬೇಕು ಗಿಡಗಳನ್ನು, ಸಸಿಗಳನ್ನು ಅನ್ನೋದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡು ನಂತರ ಏನಾಗುತ್ತೆ, ಶೇಡ್ ಬರುತ್ತೆ ನಿಮಗೆ. ಅದರಲ್ಲೇ ಶೇಡ್ ಇರುತ್ತೆ. ಅದರಲ್ಲಿ ತಾವು ತರಕಾರಿಗಳು ವೈವಿಧ್ಯಮಯವಾಗಿ ಬೆಳಿಬೋದು. ಹೇಗೆ ಅಂದರೆ ಮೋನೋಕ್ರಾಪ್ ಸಿಸ್ಟಮ್ ಮಾಡಬಾರ್ದು. ಅಲ್ಲೂ ಒಂದೊಂದು ಗುಂಟೆ ಬೆಳೆ ಒಂದೊಂದು ಬೆಳೆ ಅಲ್ಲ, ಒಂದು ಗುಂಟೆನಲ್ಲಿ ಅದನ್ನು 10 ಥರ ನೀವು ತರಕಾರಿ ಬೆಳಿಬೋದು. ಬದನೆ, ಬೆಂಡೆ, ನಾವು ದಿನನಿತ್ಯ ಸಾಂಬಾರಿಗೆ ಏನೇನು ಯೂಸ್ ಮಾಡ್ತೀವಿ ಈ ರೀತಿ ಇದನ್ನೆಲ್ಲ ನಾವು ರೂಟ್ ಕಾಂಪಿಟೇಷನ್ ಆಗಿದಾಗೆ ನಾವು ಬೆಳ್ಕೋಬೇಕಾಗತ್ತೆ. ಅದನ್ನೆಲ್ಲ ಬೆಳ್ಕೊಂಡು ಅದ್ರ ಜೊತೆ ಸೊಪ್ಪು, ಒಂದು 8-10 ಥರ ಸೊಪ್ಪು, ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು, ಬೀಜಗಳು ಹಾಕಿ ಇದನ್ನು ನಾವು ಕಲ್ಟಿವೇಟ್ ಮಾಡ್ಕೋಬೇಕಾಗತ್ತೆ. ಒಂದೊಂದು ಗುಂಟೆ. ಅದರಲ್ಲಿ ಕಳೆ ನಿಮಗೆ ಫಸ್ಟು ಒಂದು 2 ಅವರ್ ಕೆಲಸ ಬರುತ್ತೆ ಫಸ್ಟ್ ದಿನ ಎಲ್ಲ ಬೆಳೆ ಇದು ಮಾಡೋದಕ್ಕೆ. ನಿಮ್ಗದು 20 ದಿನದಲ್ಲಿ ಒಂದು ಸ್ಟಾರ್ಟ್ ಆಗುತ್ತೆ, 30 ದಿನದಲ್ಲಿ ಕ್ಯಾರೆಟ್ ಸ್ಟಾರ್ಟ್. ಈ ರೀತಿ ಪ್ರತಿಯೊಂದು ಬೆಳೆನೂ ನಿಮಗೆ ಪ್ರತಿನಿತ್ಯ ಬರುತ್ತೆ. ಮತ್ತು ರೂಟ್ ಕಾಂಪಿಟೇಷನ್ ಆಗಲ್ಲ. ಅದರಲ್ಲಿ ವೈವಿಧ್ಯಮಯವಾದ ಬೆಳೆಗಳು ಇರ್ತವೆ. ಸೊ ಅದಕ್ಕೆ ನ್ಯೂಟ್ರಿಷನ್ಸ್ ಪ್ರಾಬ್ಲಮ್ ಆಗಲ್ಲ. ನೀವು ಅದರಲ್ಲಿ ನೈಸರ್ಗಿಕ ವಿಧಾನದಲ್ಲೇ ಬೆಳಿಬೋದು. ಅದರಲ್ಲಿ ಯಾವುದೇ ಪೆಸ್ಟಿಸೈಡು, ಯಾವುದೇ ಇನ್ಸೆಕ್ಟಿಸೈಡು ಮತ್ತು ಗೊಬ್ಬರಗಳನ್ನ ಹೆಚ್ಚಿಗೆ ಕೊಡ್ದಂಗೆ, ನಾನು ಹೇಳ್ದಂಗೆ ನೀವು ಜೀವಾಮೃತ, ಡಿಕಂಪೋಸರ್ಸು ಮತ್ತು ಕೆಲವು ಜೀವಾಣುಗಳು, ಕೆಲವು ಬಯೋ ಫರ್ಟಿಲೈಸರ್ಸ್ ಇದೆ, ಅದನ್ನು ಉಪಯೋಗಿಸ್ಕೊಂಡು ನೀವು ಬೆಳಿಬೋದು. ಸಾಧ್ಯ ಇಲ್ಲ, ನಮ್ಮ ಫಲವತ್ತತೆನೇ ಇಲ್ಲ ಅಂದಾಗ ನಾನು ಹೇಳಿದ್ನಲ್ಲ, ಕೆಮಿಕಲ್ನ ನಾವು ಡಿಕಂಪೋಸ್ ಮಾಡಿ, ಅಂದರೆ ನಾವು 1 ಎಕರೆ ಭೂಮಿಗೆ 4 ಚೀಲ ಅಥವಾ 1 ಚೀಲ ಯೂರಿಯಾ, DAP, SOP ಎಲ್ಲ ಕೊಡ್ತೀವಿ ಅನ್ನೋದನ್ನು ಡಿವೈಡ್ ಮಾಡಿಬಿಟ್ಟು ಅದನ್ನು ಒಂದು ಪ್ಲ್ಯಾಂಟಿಗೆ ಬೇಕಾಗಿರೋದು ಮಿಲಿಗ್ರಾಮ್ಸು. ಸೊ ಅದನ್ನು ಡಿಕಂಪೋಸ್ ಮಾಡಿಬಿಟ್ಟು ನೀವು ಡಿಕಂಪೋಸರಲ್ಲಿ ಗ್ರಾಮ್ಸ್ ಲೆಕ್ಕಾಚಾರದಲ್ಲಿ ನೀವು ಅದನ್ನು ಮಾಡ್ಬೋದು, ಅಪ್ಲಿಕೇಬಲ್ ಮಾಡ್ಬೋದು. ಅವಾಗೇನಾಗುತ್ತೆ, ಎರೆಹುಳುಗೂ ತೊಂದರೆ ಆಗಲ್ಲ. ರೈತ ಸ್ನೇಹಿ ಎರೆಹುಳು. ನಾವು ಉಳುಮೆ ಮಾಡಿಲ್ಲ ಅಂದ್ರೆ ಉಳುಮೆ ಮಾಡುತ್ತೆ. ಉಳುಮೆನೇ ಮಾಡಬಾರ್ದು, ಟ್ರ್ಯಾಕ್ಟ್ರೇ ಬರಬಾರ್ದು ಅನ್ನೋ ಕಾನ್ಸೆಪ್ಟಲ್ಲೇ ನಾವು ಅದನ್ನು ಮಾಡಿರೋದು ಮೇಡಮ್. ನಾನು ಹೇಳಿದ್ನಲ್ಲ ಮೇಡಮ್, ನಾನು ಕಂಡುಹಿಡಿದಿರೋ ವಿಜ್ಞಾನ, ನಾನು ಕಂಡುಹಿಡಿದಿರೋ ಕೃಷಿ ಸಾಮಾನ್ಯ ಕೃಷಿ. ಯಾವುದೇ ನೈಸರ್ಗಿಕ ಕೃಷಿ ಅಲ್ಲ, ಯಾವುದೇ ರಾಸಾಯನಿಕ ಕೃಷಿ ಅಲ್ಲ, ಯಾವುದೇ ಸಾವಯವ ಕೃಷಿ ಅಲ್ಲ. ಈ 3 ಮೆಟ್ಟಿ ನಿಲ್ಲುವಂಥದ್ದು ಜನಸಾಮಾನ್ಯನಿಗೆ ಅಡ್ಜಸ್ಟ್ ಆಗುವಂಥದ್ದೇ ಕೊಡ್ಬೇಕು ನಾನು. ಬಿಕಾಸ್ ನಾನೇನೋ ಇಲ್ಲಿ ಕೂತ್ಕೊಂಡು ಪಾಡ್ಕಾಸ್ಟಲ್ಲಿ ಹೇಳಿ ನಾಳೆ ದಿನ ಪಾಪ ಅವರು ಹಣ ಕಳ್ಕೊಳ್ಳೋದಾಗಲಿ ಅಥವಾ ಲಾಸ್ ಆಗೋದಾಗಲಿ ಅದರಿಂದ ನನಗೇನು ಸಿಗೋದಿಲ್ಲ. ಅವರು ₹1 ಒಳ್ಳೇದಾದರೆ ಅಟ್ಲೀಸ್ಟ್ ನನ್ನ ನೆನೆಸ್ಕೊಳ್ತಾರೆ, ನಿಮ್ಮನ್ನು ನೆನೆಸ್ಕೊಳ್ತಾನೆ. ಆ ರೀತಿ ಸಮಾಜ ವೃದ್ಧಿ ಆಗಬೇಕು ಮೇಡಮ್. ಸಮಾಜದಲ್ಲಿ ಏಳಿಗೆ ಆಗಬೇಕು. ಅದಕ್ಕೆ ಏನು ಬೇಕೋ ನಾನು ಅದನ್ನೇ ಕೊಡಬೇಕು. ಏಕ್ದಮ್ ನಾನು ಸಾಮಾನ್ಯ ಕೃಷಿ ಪದ್ಧತಿಯಲ್ಲಿ ಬರೀ ನಾವು ನೈಸರ್ಗಿಕವಾಗಿ ಬೆಳಿತೀವಿ. ನಾನು ಮಾಡಿದ್ದೀನಿ, ಫುಡ್ ಫಾರೆಸ್ಟು ಮಾಡಿದ್ದೀವಿ. ಫುಡ್ ಫಾರೆಸ್ಟ್ ಅಂತಲೇ ಸಪ್ರೇಟಾಗಿ ಮಾಡಿದ್ದೀವಿ. ಒಂದು 1/2 ಎಕರೆನಲ್ಲಿ ಜಮೀನಿದೆ, ಮಾಡಿದ್ದೀನಿ. ಪ್ರತಿಯೊಬ್ಬ ರೈತನಿಗೆ ಅದು ಸಮಸ್ಯೆ ಆಗಬಾರ್ದು. ಈ ರೀತಿ ಅದಕ್ಕೇನು ಬೇಕೋ ಪೋಷಕಾಂಶಗಳನ್ನ ಒದಗಿಸ್ಕೊಂಡು ನಾವು ಬೆಳಿಬೋದು. ನಿಮಗೆ ಇಳುವರಿನೂ ಒಂದೊಂದೇ ತಾಕು ಬರ್ತಾ ಇರುತ್ತೆ ಈ ರೀತಿ ಮಾಡಿದಾಗ, ಒಂದಾದ್ಮೇಲೆ ಒಂದು. ಇವತ್ತು 2 ಅವರ್ ಇದರಲ್ಲಿ ಕೆಲಸ ಮಾಡಿದ್ಮೇಲೆ ನಾಳೆ ನಿಮಗೆ 20 ನಿಮಿಷನೇ ಕೆಲಸ ಇರೋದು ಅದರಲ್ಲಿ. ಏನು ಅಂದರೆ ಕಳೆ ಕೀಳೋದು. ಸೊ ನೆಕ್ಸ್ಟು ಇನ್ನೊಂದು ಮಾಡ್ತೀರಾ. ಈ ರೀತಿ 30 ದಿನಕ್ಕೆ 30 ನೀವು ಬೆಳ್ಕೊಬಿಟ್ರೆ ನಿಮ್ಗೆ ಒಂದು ಕಡೆಯಿಂದ ಅರ್ನಿಂಗ್ ಇರುತ್ತೆ, ಒಂದು ಕಡೆಯಿಂದ ಇದು ಸೈಕ್ಲಿಂಗ್ ಆಗುತ್ತೆ. ನೋಡಿ ಮೇಡಮ್, ರೈತ ವಿಜ್ಞಾನಿ ಮೇಡಮ್, ಸಿಂಪಲ್. ಅವನು ಆ ವಿಜ್ಞಾನನ ಅವನ ಅವಿಜ್ಞಾನದಿಂದ ಹಾಳು ಮಾಡ್ಕೋಬಾರ್ದು. ಸಾಮಾಜಿಕ ಕಳಿಕಳಿ ಇಟ್ಕೊಂಡು ಅದಕ್ಕೆ ಏನು ಬೇಕೋ ಎಷ್ಟು ಬೇಕೋ ಅಷ್ಟೇ ಕೊಟ್ಟು ಉಪಯೋಗಿಸ್ಕೊಂಡ್ರೆ ಭಾಳ ಚೆನ್ನಾಗಿ ಉಪಯೋಗಿಸ್ಕೋಬೋದು. ಇದ್ರ ಜೊತೆಯಲ್ಲಿ ಕೋಳಿ ಸಾಕಾಣಿಕೆ ಮಾಡ್ಬೋದು ಚಿಕ್ಕದಾಗಿ. ಅಂದ್ರೆ 1 ಎಕರೆ ಆರಾಮಾಗಿ ಮಾಡ್ಬೋದು. ಅದನ್ನು 30 ಭಾಗ ಮಾಡಿದಾಗ 30 ಗುಂಟೆ ಮಾಡಿ, ಇನ್ನು ಮಿಕ್ಕಿದ್ದು ನೀವು ಇನ್ನು 10 ಗುಂಟೆನಲ್ಲಿ ನೀವು ಬೇರೆ ಇದಕ್ಕೂ ಬಳಸ್ಕೋಬೋದು. ಅದ್ರ ಜೊತೆ 1-2 ಹಸು ಸಾಕ್ಕೊಳ್ಬೇಕಾಗತ್ತೆ. ಅದರಿಂದ ನಿಮಗೆ ಹೈನುಗಾರಿಕೆಯಿಂದ ಆದಾಯ ಸ್ಟಾರ್ಟ್ ಆಗುತ್ತೆ. ಈ ರೀತಿ ತುಂಬ ಈಸಿಯಾಗಿ ಮಾಡ್ಬೋದು. ಜಸ್ಟ್ 1 ಎಕರೆಯಲ್ಲಿ ಬರೀ ತರಕಾರಿ ಸೊಪ್ಪು ಬೆಳ್ಕೊಂಡು ವಿಧವಾಗಿ ಬೆಳಿಬೇಕು ಮೇಡಮ್. ಅದಕ್ಕೋಸ್ಕರ ನೀವು ಶೆಡ್ಸ್ ಮಾಡಿ, ದೊಡ್ಡ ಗ್ರೀನ್ ಹೌಸಸ್ ಮಾಡಿ ಏನೂ ಬೇಕಾಗಿಲ್ಲ. ಸಾಮಾನ್ಯವಾಗಿ 1 ಎಕರೆನಲ್ಲೂ ನೀವು 60,000 to 70,000, ₹1 ಲಕ್ಷವರೆಗೂ ಆದಾಯ ಪಡೆದು ಬಿಡ್ತೀರಾ ಮೇಡಮ್ ತಿಂಗಳಿಗೆ. ಯಾಕಂದರೆ ನಾನು 10x10ನಲ್ಲಿ ನಾನು ಪ್ಲ್ಯಾನ್ ಮಾಡ್ತೀನಿ. 9x9 ಅಡಿಕೆ ಬರುತ್ತೆ. ಅಡಿಕೆಯಿಂದ ಆದಾಯ ಎಷ್ಟು ಬರುತ್ತೆ ವರ್ಷಕ್ಕೆ?
ಒಂದು ಸಾಮಾನ್ಯ ಲೆಕ್ಕ 4 ಗಿಡ ಬರುತ್ತೆ 9x9 ಹಾಕಿದಾಗ ಅದಕ್ಕೆ ಅಟ್ಯಾಚ್ಡ್ ಆಗಿ ನಾವು ಮೆಣಸು ಹಾಕಿದ್ದೀವಿ. ಮೆಣಸಿಂದ ಆದಾಯ ಎಷ್ಟು ಬರುತ್ತೆ? ಅದ್ರ ಮಧ್ಯದಲ್ಲಿ ಏಲಕ್ಕಿ ಹಾಕಿದ್ದೀವಿ. ಈ ಏಲಕ್ಕಿಯಿಂದ ಎಷ್ಟು ಬರುತ್ತೆ? 4,000 ರೂಪಾಯಿ ಕಿಲೋ ಇದೆ ಇವತ್ತು. ಕಳಪೆ ಮಟ್ಟದ ಏಲಕ್ಕಿ ತೊಗೊಂಡ್ರು 2,500 ರೂಪಾಯಿ ಏಲಕ್ಕಿ kg. ಒಂದು ಗಿಡದಿಂದ ಮಿನಿಮಮ್ 500 ಗ್ರಾಮ್ ಮೇಲ್ಪಟ್ಟು ಬರುತ್ತೆ ನಿಮಗೆ. ಯಾವುದು ಈ ಭಾಳ ವಿಶೇಷವಾದ ತಳಿಗಳಿದೆ, ಅದೆಲ್ಲ ನಿಮಗೆ ಸ್ಟೆಮ್ ಬೋರರು ಇನ್ನೊಂದು ಮತ್ತೊಂದು ಕಾಟ ಇದೆ. ಸಕಲೇಶ್ಪುರ ಲೋಕಲ್ ವೆರೈಟಿ ಇದೆ, ಅದನ್ನು ಹಾಕಿ. ಅದರಲ್ಲಿ ಲಾಸೇ ಇಲ್ಲ ನಿಮಗೆ. ಬಿಕಾಸ್ ಏನಕ್ಕೆ ಅಂದರೆ ಅದು ಇಳುವರಿನೂ ಮೀಡಿಯಮಾಗಿ ಕೊಡುತ್ತೆ, ಪ್ಲ್ಯಾಂಟ್ಸು ಕೂಡ ನಮ್ಮ ವೆದರ್ಗೆ ಸೂಟ್ ಆಗೋಗುತ್ತೆ. ಸೊ ಅದಕ್ಕೆ ಬೇಕಾದಂಥ ನೆರಳು, ಅದಕ್ಕೆ ಬೇಕಾದಂಥ ಇದನ್ನು ನೀವು ಮಾರ್ಪಾಟು ಮಾಡ್ಕೋಬೇಕಾಗತ್ತೆ. ಕೆಲವು ಮೇವಿನ ಗಿಡಗಳು ಹಾಕ್ಕೊಂಡು, ಗೊಬ್ಬರದ ಗಿಡ ಗ್ಲಿರಿಸಿಡಿಯಾ ಅಂತಾರೆ, ಇದನ್ನೆಲ್ಲ ಹಾಕ್ಕೊಂಡು ಅದಕ್ಕೆ ಶೇಡ್ ಮಾಡ್ಕೋಬೇಕಾಗತ್ತೆ. ಅದ್ರ ಪ್ರಕಾರವಾಗಿ ನೀವು ಅಳವಡಿಕೆ ಮಾಡ್ಕೋಬೇಕಾಗುತ್ತೆ. ಯಾವುದೇ ಪ್ಲ್ಯಾಂಟ್ಸ್ನು ಯಾವುದೇ ಜಾಗದಲ್ಲೂ ಬೆಳಿಬೋದು ಮೇಡಮ್. ನಮ್ಮ ಭಾರತದ ಭೂಮಿ ಮಣ್ಣು ತುಂಬ ಫಲವತ್ತತೆಯಿಂದ ಕೂಡಿತ್ತು ಮೇಡಮ್, ತುಂಬ. ಯಾಕಂದರೆ ಕೃಷಿ ಪ್ರಧಾನ ದೇಶ ಮೇಡಮ್ ನಮ್ಮದು. ನಾವು ಯಾವುದೇ ಇನ್ಫೋಸಿಸು ಯಾವುದೇ ವಿಪ್ರೋ ಇಲ್ಲ ಮೇಡಮ್. ಆ ದಿನ 18th century ಬಿಫೋರು ಎಷ್ಟು ರಿಚ್ ಆಗಿದ್ರು ಯೋಚನೆ ಮಾಡಿ ನೋಡಿ. ಬಡತನದಲ್ಲಿ ಬೇಗೆಯಲ್ಲಿ ಬೇಯ್ತಾ ಇದ್ದಂಥವನು ತನ್ನ ಅಭ್ಯಾಸಗಳಿಂದ ತನ್ನ ಚಟಗಳಿಂದ ಹಾಳಾದ್ನೇ ಹೊರತು ರೈತ ಇನ್ನೊಂದು ಯಾರೂ ಬೆಳೆ ಬೆಳೆದು ನನ್ನ ನಾಶ ಆದೆ ಅನ್ನೋರು ಇರಲಿಲ್ಲ. ಈ ಕೆಮಿಕಲ್ ಫರ್ಟಿಲೈಸರು, ಈ ಮೋನೋಕ್ರಾಪಿಂಗ್ ಸಿಸ್ಟಮ್ ಬಂದಮೇಲೆ ಜನ ಯಾರೋ ಮಾಡ್ದೆ ನಾನು ಮಾಡಿದೆ ಅಂತ ಹೇಳಿ ಹಾಳಾಗ್ತಿದ್ದಾರೆ ಇವತ್ತು. ಇನ್ನೊಂದು ಸರ್, ನಮ್ಮ ರೈತರು ಮೇಯ್ನಾಗಿ ಫಸ್ಟ್ ಪಾಯಿಂಟಲ್ಲಿ ಎಡೋತಿರೋದೇ ಪ್ಲಾನಿಂಗ್ ಇಲ್ಲ. ಏನು ಮಾಡಬೇಕು, ಹೆಂಗೆ ಪ್ಲಾನ್ ಮಾಡಬೇಕು ಅನ್ನೋದೇ 100% ಮೇಡಮ್. ಸುಮಾರು 20 ವರ್ಷ 21 ವರ್ಷ ಇದ್ರ ಬಗ್ಗೆ ನೀವು ವಿದ್ಯೆ ಅಂತ ಸ್ಕೂಲು, ಕಾಲೇಜಸ್ಸು, ಡಿಗ್ರೀಸು ಎಲ್ಲ ರೀತಿಯಲ್ಲಿ ಮಾಡಿನೇ ನೀವು ಇಲ್ಲಿವರೆಗೂ ಬಂದು ಇವತ್ತು ಕೋರ್ಸ್ ಮಾಡ್ತಾ ಇರೋದು. ಓಕೆ. ಸೊ ನಾನು ಇಲ್ಲಿವರೆಗೂ ಬರ್ಬೇಕಾದ್ರೆ ನಾನು 10 ವರ್ಷ 12 ವರ್ಷ ಶ್ರಮಪಟ್ಟು ಬಿದ್ದು ಎದ್ದು ಏಳಿ ಬೀಳಿ ಮಾಡಿರ್ತೀನಿ. ಯಾವುದೋ ಒಬ್ಬ ರೈತ ಯಾವುದೋ ಒಂದು ಯೂಟ್ಯೂಬ್ ಚಾನಲಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಏನಂತ, ನಾನು ಬೆಳೆ ಬೆಳೆದೆ ಟೊಮೊಟೊನಲ್ಲಿ, ನಾನು ಕೃಷಿನಲ್ಲಿ 4 ಲಕ್ಷ ಆದಾಯ ಪಡೆದೆ ಅಂತಾನೆ. ಆ 4 ಲಕ್ಷ ಆ 1 ವರ್ಷದಲ್ಲಿ ಪಡೆದಿರ್ತಾನೆ ಮೇಡಮ್. ಅದ್ರ ಹಿಂದೆ 10 ವರ್ಷ ಕಳೆದಿರ್ತಾನೆ ಗೊತ್ತಾ. ಅದನ್ನು ತೋರ್ಸೋದಕ್ಕೆ ಆಗೋದಿಲ್ಲ ಅವನು ನೋವು ಹೇಳ್ಕೊಳಕ್ಕೂ ಆಗೋದಿಲ್ಲ. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು. ನಾವು ಏನೇ ಮಾಡೋಕ್ಕೆ ಮುಂಚೆ, ಒಂದು ಮನೆ ಕಟ್ಟೋಕ್ಕೆ ಮುಂಚೆ ಯಾವ ರೀತಿ ನಮಗೆ 20-25 ವರ್ಷ ವಾಸ ಮಾಡೋ ಮನೇನ ನಾವು ಯಾವ ರೀತಿ ಕಟ್ಟಬೇಕು ಅಂತ ನಾವು ಇಂಜಿನಿಯರ್ಸ್ ಹತ್ರ ಹೋಗಿ, ನಮ್ಮ ಟೇಸ್ಟಿಗೆ ತಕ್ಕಂಗೆ ನಾವು ಆರ್ಕಿಟೆಕ್ಚರ್ ಹತ್ರ ಹೋಗಿ ಬಿಲ್ಡಪ್ ಯಾವ ಥರ ಬೇಕು ನಮ್ಮ ಫೆಸಿಲಿಟೀಸ್ ಅದನ್ನೆಲ್ಲ ಹೇಳ್ಕೊಂಡು ನಾವು ಒಂದು ಕಚ್ಚದಿ ಚೇಂಜ್ ಮಾಡಿ ಮಾಡ್ತೀವೋ, ಅದೇ ರೀತಿ ಪ್ಲ್ಯಾಂಟೇಷನ್ನು ಕೂಡ ಒಂದು ತೋಟ ಮಾಡಬೇಕು ಅಂದರೆ ಸಮಗ್ರ ಕೃಷಿ ಪದ್ಧತಿಯಲ್ಲಿ ನಾವು ಯಾವ ರೀತಿ ಬೆಳಿಬೇಕು ಅಂತ ನಿಮ್ಮ ಥರ ಅನುಭವ ಇರೋರು, ನೀವು ಎಷ್ಟು ಜನ ರೈತರನ್ನ ಭೇಟಿ ಮಾಡಿ ನೋಡಿರ್ತೀರಾ. ನೀವು ಇವತ್ತು ಹೇಳಬೇಕಾದ್ರೆ ಒಂದು ನಿಗದಿತವಾಗಿ ಹೇಳ್ತೀರಾ, ಏನೋ ಅಂತೆ ಕಂತೆ ಅಂತ ಹೇಳೋದಿಲ್ಲ. ಅಥವಾ ನೀವು ಪುಸ್ತಕದಲ್ಲಿರೋದನ್ನ ಓದಿ ಇಲ್ಲಿ ಹೇಳ್ತಾ ಇಲ್ಲ, ಥಿಯರಿಟಿಕಲಿ ಪ್ರಾಕ್ಟಿಕಲಿ ನೋಡಿ ಅದನ್ನು ತಿಳ್ಕೊಂಡು ಅಂಥವ್ರನ್ನ ಕರೆಸಿ ಕುಂಡ್ರಿಸ್ಕೊಂಡು ಅಂಥವ್ರಿಂದ ನೀವು ಜನಕ್ಕೆ ತಿಳುವಳಿಕೆ ಹೇಳ್ತಾ ಇದ್ದೀರಾ. ಸೊ ಇದು ಕರೆಕ್ಟಾಗಿರುತ್ತೆ, 100% ಕರೆಕ್ಟಾಗಿರುತ್ತೆ. ಅದನ್ನು ಅವರು ಅನುಭವ ಬೇಕಾಗಿಲ್ಲ. ಆವಾಗ ಇದನ್ನು ಪರ್ಫೆಕ್ಟಾಗಿ ತಿಳ್ಕೊಂಡು ನೋಡಿ ಮಾಡಿದ್ರೆ ಸಾಕಾಗುತ್ತೆ. ಅಥವಾ ಬಿದ್ದು ಎದ್ದು ತಿಳ್ಕೊಬೇಕಾಗತ್ತೆ, ಆ ರೀತಿ ಆಗುತ್ತೆ. ಸೊ ಇದು 30 ಗುಂಟೆನಲ್ಲಿ ಆರಾಮಾಗಿ ಪ್ರತಿದಿನ ಲಾಭ ಬರೋದು, ಪ್ರತಿದಿನ ನಿಮ್ಮ. ಆಮೇಲೆ ಇದನ್ನು ಮಾರ್ಕೆಟಿಂಗ್ ದೊಡ್ಡ ಸಮಸ್ಯೆನೇ ಇಲ್ಲ ನಿಮಗೆ. ಲೋಕಲಲ್ಲಿರೋ ತಾವು ಸಣ್ಣ ಪುಟ್ಟ ಅಂಗಡಿಗಳಿಗೆ ಎತ್ಕೊಂಡೋಗಿ ನಿಮ್ಗೆ ಅಕ್ಕಪಕ್ಕ ಇರೋರು ಎತ್ಕೊಂಡೋಗಿ ಬಾಳೆಗೊನೆ ಕೊಟ್ಟರೆ ಸೇಲ್ ಆಗುತ್ತೆ. ಹೇಳಿದ್ನಲ್ಲ, 1 ಎಕರೆನಲ್ಲಿ ಸುಮಾರು 160 ಬಾಳೆ ಗಿಡ ಬೆಳಿಬೋದು ನೀವು. ಗುಂಪು ಬಾಳೆ ಪ್ರತಿದಿನ ನಿಮಗೆ ಒಂದೊಂದು ಕೊಡುತ್ತೆ. ಅದರಲ್ಲಿ ಗೊನೆ 160 ಗೊನೆ ಅಂದರೆ 2 ದಿನಕ್ಕೆ 1 ಗೊನೆ ಅಂತ ಲೆಕ್ಕ ಇಟ್ಕೊಳ್ಳಿ ನೀವು. 10 ಗೊನೆ ಬರೋ ಥರ ಮಾಡ್ಕೊಂಡ್ರೆ 1 ವರ್ಷ ನಂತರ ಹೇಳ್ತಾರೆ ಅದನ್ನ. 1 ವರ್ಷಕ್ಕೆ ಒಂದೇ ಬೆಳೆ ಬರುತ್ತೆ. 2ನೇ ವರ್ಷದಿಂದ ಅದಕ್ಕೆ ಗುಂಪು ಬೆಳೆ ಬೆಳೆಯೋದಕ್ಕೆ ನೀವು ಇದು ಮಾಡಬೇಕು. 20 ಅಡಿಗೆ ಒಂದು ಹಾಕಿರ್ತೀರ, ಅದರಿಂದ ಶೇಡ್ ಆಗುತ್ತೆ. ಆ ಶೇಡಲ್ಲಿ ಮಧ್ಯೆ ದಾರಿ ಇರುತ್ತೆ, ಪೊಟ್ಯಾಶ್ ಕೊಡುತ್ತೆ ಭೂಮಿಗೆ. ಸೊ ಅಲ್ಲಿ ತರಕಾರಿಗಳು ಬೆಳ್ಕೋಬೋದು ನಾವು. ಈ ರೀತಿ ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಸೆಟಪ್ ಮಾಡಬೇಕು ಮೇಡಮ್. ಇದನ್ನು ನಾನು ನಿಮ್ಮ ಇವ್ರಿಗೆ ಚಾನಲ್ ಅವ್ರಿಗೆ ಸವಿಸ್ತಾರವಾಗಿ ನಾವು ವಿವರಣೆ ಕೊಟ್ಟಿದ್ದೀವಿ. ಕೋರ್ಸ್ ಇದೆ, 1 ಎಕರೆಲಿ ನಾವು ಹೆಂಗೆ ಆದಾಯ ಮಾಡ್ಬೋದು ಅನ್ನೋದನ್ನು ತೋರಿಸಿದ್ದೀನಿ. ಅದಲ್ದಿರ ಆಗ್ರೋ ಫಾರೆಸ್ಟ್ರಿನೂ ಮಾಡಬೇಕಾಗತ್ತೆ ಜೊತೆಯಲ್ಲಿ. ಆಗ್ರೋ ಫಾರೆಸ್ಟ್ರಿ ಅಂದರೆ ನಾವು ಅರಣ್ಯ ಕೃಷಿನೂ ಕೂಡ ಮಾಡಬೇಕಾಗುತ್ತೆ. ಅರಣ್ಯ ಕೃಷಿ ಏನಕ್ಕೆ ಬೇಕು ಅಂದರೆ ನಾವು ಒಂದು 4 ಆಡನ್ನು ಸಾಕೋತೀವಿ ಜೊತೆಯಲ್ಲಿ, ಅದರಿಂದನೂ ಲಾಭ ಆಗುತ್ತೆ. ಸೊ ಈ ರೀತಿ ನೋಡಿ ಮೇಡಮ್, ಇದನ್ನು ಫಸ್ಟು ಕುತ್ಕೊಂಡು ಪೇಪರ್ ಪ್ಲ್ಯಾನ್ ಮಾಡಿಸ್ಬೇಕು. 1ಕ್ಕೆ 100 ಸರಿ ಮಾಡಿ ಪೇಪರ್ ಪ್ಲ್ಯಾನ್. ಅದನ್ನ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಮಾತ್ರ ಪರ್ಫೆಕ್ಟ್ ಆಗಿರಬೇಕು. ಬಿಕಾಸ್ ಪ್ಲ್ಯಾನ್ ಇಲ್ದಿರ ಏನೂ ಮಾಡೋಕ್ಕಾಗಲ್ಲ. ಒಂದು ನೀಲಿ ನಕ್ಷೆ ಇಲ್ದಿರ ನಾವು ಏನೂ ಮಾಡೋಕ್ಕಾಗಲ್ಲ. ಒಂದು ಬ್ಲೂ ಪ್ರಿಂಟ್ ಫಸ್ಟು. ಸೊ ಅದಾದಮೇಲೆ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ಹತ್ರ ಹೋಗಿ ತಿಳ್ಕೊಬೇಕು, ಅಥವಾ ವೀಡಿಯೋಸ್ ನೋಡಿ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ನಾನು ಮಾಡಿದ್ದೀನಿ ಅನ್ನೋ ವೀಡಿಯೋಸ್ನ ನೋಡಿ ಜನ ಅವಹೇಳನಕಾರಿಯಾಗಿ ಸೋಲಬಾರ್ದು. ಯಾಕಂದರೆ ನೋಡಿ, ಇವತ್ತು ಪ್ಲ್ಯಾಂಟೇಷನ್ ಮಾಡಿದ್ದೀನಿ ಅಂದರೆ ಅರ್ಧ ಎಕರೆನಲ್ಲಿ ಇಸ್ರೇಲಿ ಟೆಕ್ನಿಕಲ್ಲೇ ಮಾಡಬೇಕು ಅಂತ ಹೇಳಿ ಮಾವು ತರ್ಸಿ ಹಾಕಿದ್ದೀನಿ. ಥೈಲ್ಯಾಂಡ್ ವೆರೈಟಿ ಮಾವು ತರಿಸಿದ್ದೀನಿ.
ತಾಯಿ ಕಟಿಮನ್ ಅಂತ ಒಂದು ವೆರೈಟಿ ಬರುತ್ತೆ. ವರ್ಲ್ಡ್ ಸ್ವೀಟೆಸ್ಟ್ ಎಕ್ಸಾಕ್ಟ್ಲಿ, ವರ್ಲ್ಡ್ ಸ್ವೀಟೆಸ್ಟ್ ಇದು ಅದನ್ನು ಮಾಡಿದ್ದೀನಿ. ಅದಕ್ಕೆ ಯಾವ ರೀತಿ ಪೋಷಕಾಂಶ ಒದಗಿಸ್ಬೇಕು, ಅದಕ್ಕೆ ಯಾವ ರೀತಿ ಕೊಡಬೇಕು ಲೇಯರು, ಮತ್ತು ಹೈ ಡೆನ್ಸಿಟಿ ಪ್ಲಾಂಟೇಶನ್ನ ಕಲಿಬೇಕಾಗುತ್ತೆ. ನಮ್ಮ ಪದ್ಧತಿಗಳನ್ನ ಬದಲಾವಣೆ ಮಾಡಬೇಕಾಗುತ್ತೆ ಮೇಡಮ್. ಕರೆಕ್ಟ್. ನಾವು ಸೈಕಲಲ್ಲಿ ಬರ್ತಾ ಇದ್ರಿ ಅಂತ ಇವತ್ತು ಸೈಕಲ್ ತುಳಿಯೋಕ್ಕಾಗಲ್ಲ ಮೇಡಮ್. ಇವತ್ತಿರೋ ಟ್ರಾಫಿಕಲ್ಲಿ ಮೆಟ್ರೋಲ್ಲೇ ಹೋಗ್ಬೇಕು ನಾವು. ಸೊ ಅದನ್ನು ನಾವು ಪ್ಲ್ಯಾನಿಂಗ್ ಆಗಿ ನಾವು ತೊಗೊಳ್ಬೇಕಾಗತ್ತೆ. ಆಮೇಲೆ ರೈತ ಅಂದರೆ ಆಕಾಶ ನೋಡಿಕೊಂಡು ಹರಿದೋಗಿರೋ ಬಟ್ಟೆ ಹಾಕ್ಕೊಂಡು ಮಳೆ ಬರ್ತಾ ಇದೆಯಾ ಅಂತ ನೋಡೋ ವೀಡಿಯೋಸು ಫೋಟೋಸ್ ಅಲ್ಲ ಹೇಳಿ. ಬ್ರ್ಯಾಂಡೆಡ್ ಬಟ್ಟೆ ಹಾಕ್ಕೊಂಡು, ಬ್ರ್ಯಾಂಡೆಡ್ ಶೂಸ್ ಹಾಕ್ಕೊಂಡು, ಮೈ ತುಂಬ ಜ್ಯುವೆಲರಿ ಹಾಕ್ಕೊಂಡು ಓಡಾಡೋ, ಒಳ್ಳೆ ಕಾರಲ್ಲಿ ಓಡಾಡೋ ಕಾಲ ಇದು. ಸೊ ಅದನ್ನು ನಾವು ಬಳಕೆ ಮಾಡ್ಕೋಬೇಕಾಗತ್ತೆ. ಅದನ್ನು ನಾವು ಯಾವ ರೀತಿ ಉಪಯೋಗಿಸ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಇದೆ. ಅದನ್ನು ಪರ್ಫೆಕ್ಟಾಗಿ ನಮ್ಮ ಪಂಚಭೂತಗಳಿಗೆ ಅನುಸಾರವಾಗಿ ನಾವು ನೈಸರ್ಗಿಕವಾಗಿ ಯಾವ ರೀತಿ ನಾವು ಡೆವಲಪ್ ಆಗಬೇಕು ಅನ್ನೋದು. ಯಾಕಂದರೆ ನಮ್ಮಲ್ಲಿ ಇಲ್ದಾರದು ಏನೇನೂ ಇಲ್ಲ ಮೇಡಮ್. ಸರ್ಕಾರ ಕೂಡ ನಮಗೆ ಸಾಕಷ್ಟು ಪುಷ್ಬ್ಯಾಕ್ ಮಾಡುತ್ತೆ, ಏನಾದರೂ ಮಾಡಿ ರೈತ ಮುಂದುವರಿಲಿ ಅಂತ. ಯಾಕಂದರೆ ನಾನು ಮೊದಲೇ ಹೇಳಿದಾಗೆ, ನನ್ನ ಹಳೆ ಎಪಿಸೋಡ್ಗಳಲ್ಲಿ ಹೇಳಿದಾಗೆ, ರೈತ ಒಬ್ಬ ಸೈನಿಕ ಇಬ್ಬರು ಒಂದೇ ಮೇಡಮ್. ದೇಶದ ಅಭಿವೃದ್ಧಿ ಉನ್ನತಿಗೋಸ್ಕರ ಇವರಿಬ್ಬರು ಆಧಾರ ಸ್ತಂಭ ಅಲ್ವಾ. ಇನ್ನು ಮಿಕ್ಕಿದೆಲ್ಲ ಆಮೇಲೆ ಬರುತ್ತೆ. ಸೊ ಇವರಿಬ್ರು ಎಕ್ಸ್ಪೋರ್ಟ್ ಮಾಡೋ ಲೆವೆಲ್, ಇವರು ರೈತ ಅದನ್ನು ಎಕ್ಸ್ಪೋರ್ಟ್ ಮಾಡೋ ಲೆವೆಲ್ಗೆ ಬೆಳೆ ಬೆಳಿಬೇಕಾಗುತ್ತೆ ಮೇಡಮ್. ಆಗಲೇ ನಮ್ಮ ದೇಶ ಆಗಲಿ, ನಾವಾಗಲಿ, ನಮ್ಮ ಫ್ಯಾಮಿಲಿ ಆಗಲಿ, ನಮ್ಮ ಸುತ್ತು ಇರೋರಾಗಲಿ ಸದ್ಬಳಕೆ ಮಾಡ್ಕೊಂಡು ಉದ್ಧಾರ ಆಗೋಕ್ಕಾಗೋದು. ಸೊ ಇದು ಮಾಡಬೇಕಾಗುತ್ತೆ ಮೇಡಮ್. ತುಂಬ ಈಸಿಯಾಗಿ 1 ಎಕರೆ 1.5 ಎಕರೆ ಹೊಲದಲ್ಲಿ ಆರಾಮಾಗಿ ಸಣ್ಣ ನೀರು ಇಟ್ಕೊಂಡು ನೋಡಿ. ಇದರಲ್ಲಿ ಕೃಷಿ ಹೊಂಡ ಸರ್ಕಾರದಿಂದ ಅನುದಾನಗಳಿದೆ. ಕೃಷಿ ಹೊಂಡ ಮಾಡಿಕೊಂಡು ಅದರಲ್ಲಿ ಮೀನು ಸಾಕಾಣಿಕೆ ಮಾಡ್ಕೋಬೋದು. ನಮ್ಮಲ್ಲಿ ಮಾಡಿದ್ದೀವಲ್ಲ. ಸೊ ತುಂಬ ಇದಕ್ಕೆ ಸಪೋರ್ಟಿಂಗ್ ಆಗಿದೆ ಮೇಡಮ್. ಇದನ್ನೆಲ್ಲ ತಿಳ್ಕೊಂಡು ನಾವು ಮಾಡ್ಬೋದು. ಜೇನು ಕೃಷಿ ಮಾಡಬೇಕು ಜೊತೆಯಲ್ಲಿ ನಾನು ಮಾಡಿದ್ದೀನಿ. 100 ಬಾಕ್ಸ್ ಜೇನು ಕೃಷಿ ಇದೆ. ನನ್ನ ಆದಾಯ ಕೇಳಿದ್ರೆ, ನೋಡಿದ್ರೆ, ಅಳತೆ ಮಾಡಿದ್ರೆ ಭಯ ಆಗುತ್ತೆ ನನಗೇನೆ. ಬಟ್ ನಾವು ಸನಾತನ ಧರ್ಮಿಗಳು, ನಾವು ಮಾಡೋ ಕರ್ಮನ ನಾವು ಇಷ್ಟಪಡ್ತೀವಿ ಹೊರತು ಅದ್ರ ಹಿಂದೆ ಬರೋ ಫಲನ ನಾವು ಆಲೋಚನೆ ಮಾಡಿ ನಾವು ಮುಂದಕ್ಕೆ ಹೋಗ್ತಿಲ್ಲ. ಸೊ ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರೋದನ್ನು ನಾನು ಅನುಸರಣೆಗೆ ತಂದಿದ್ದೀನಿ ಅಷ್ಟೇ. ನಾವು ಮಾಡೋ ಕರ್ಮ ಕರೆಕ್ಟ್ ಆಗಿರ್ಬೇಕಷ್ಟೇ. ಫಲ ಭಗವಂತನ ಇಚ್ಛೆ. ಅದು ಏನಿದೆ, ಪ್ರಕೃತಿ ಏನು ಕೊಡುತ್ತೆ, ಈ ಯೂನಿವರ್ಸಲ್ಲಿ ಏನು ಕೊಡುತ್ತೆ ರಿಟರ್ನ್ಸು, ಅದು ನಮಗೆ ಕೊಟ್ಟೆ ಕೊಡುತ್ತೆ. ಸೊ ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಓಕೆ ಸರ್, ಈಗ ನೀವು ಹೇಳಿದ್ರಿ ಡೈಲಿ ಇನ್ಕಮ್ ಬರುತ್ತೆ, ವೀಕ್ಲಿ ಇನ್ಕಮ್ ಬರುತ್ತೆ, ಇಯರ್ಲಿ ಯಾವ ಥರ ಇನ್ಕಮ್ ಬರಬೇಕು ಆ ಥರ ನಾವು ಪ್ಲಾನ್ ಮಾಡಬೇಕು. ಬಟ್ ಈಗ ನಂಗೆ ಸ್ಟಾರ್ಟಿಂಗ್ ಬಂಡವಾಳ ಎಷ್ಟು ಬೇಕಾಗುತ್ತೆ, ಆ್ಯಂಡ್ ತಿಂಗಳಾಗಿರ್ಬೋದು, ವೀಕ್ಲಿ ಬಂಡವಾಳ ಎಷ್ಟು ಬೇಕಾಗುತ್ತೆ ಖರ್ಚು ಅಂತ ಬಂದಾಗ ಸರ್? ಮೇಡಮ್ ಅದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಹೇಗೆ ಅಂದರೆ, ಈಗ ನಾವು ಅಡಿಕೆ ಸಸಿ ಹಾಕ್ತೀವಿ. ಹೌದು. ಸಾಮಾನ್ಯವಾಗಿ ಹೇಳ್ತಾರೆ, ಬೀಜನ ನಾವೇ ಒಟ್ಲು ಬಿಟ್ಟು, ನಾವೇ ಬೆಳೆದು, ನಾವೇ ಸಸಿ ಮೊಳಕೆ ಹೊಡೆಸಿ, ನಾವೇ ಅದನ್ನು ಕವರ್ಗೆ ಹಾಕಿ ನಾವೇ ಬೆಳಿತೀವಿ ಅಂದಾಗ 2 ರಿಂದ 3 ವರ್ಷ ಸಮಯ ಹಿಡಿಯುತ್ತೆ ಗಿಡ ಪ್ಲಾಂಟೇಷನ್ಗೆ. ಅದಾದ ನಂತರ 4 ವರ್ಷ ನಿಮಗೆ ಭೂಮಿಯಲ್ಲಿ ಬೆಳೆಸ್ತೀವಿ. ಆ 3 ವರ್ಷ ಆಗೋ ಖರ್ಚು ರೈತ ಆದವನು, ಅವನಿಗೆ ಸಮಯ ಅನ್ನೋದಿದ್ದರೆ ಅವನೇ ಮಾಡಿಕೊಂಡ್ರೆ ಫ್ರೀ ಆಫ್ ಕಾಸ್ಟ್. ಬರೀ ಬೀಜಕ್ಕೆ ಕೊಡೋ ₹1 60 ಪೈಸನೋ ಅಷ್ಟೇ. ಸೊ ತಾವೇನಾದ್ರು ಇಲ್ಲ ನನಗೆ ಗಿಡ ಬೇಕು, ಈಗ 2 ವರ್ಷದ ಸಸಿ ಹಾಕ್ಬಿಡೋಣ, ಇನ್ನು 5 ವರ್ಷದಲ್ಲಿ 4 ವರ್ಷದಲ್ಲಿ ನಮಗೆ ಫಲ ಬೇಕು ಅನ್ನೋನಾದರೆ ನರ್ಸರಿಗೆ ಹೋಗ್ಬೇಕಾಗುತ್ತೆ, ₹60 ಗಿಡ ತರಬೇಕಾಗುತ್ತೆ, ಹಾಕಬೇಕಾಗುತ್ತೆ ಒಳ್ಳೆ ಗಿಡ ನೋಡಿ. ಹಾಗೆ ಬೀಜಗಳ ಆಯ್ಕೆ ಅನ್ನೋದು ಮುಖ್ಯ ಆಗುತ್ತೆ, ಪ್ರಧಾನ ಪಾತ್ರ ವಹಿಸುತ್ತೆ. ಗಿಡಗಳ ಆಯ್ಕೆ ಅನ್ನೋದು, ಸಸಿಗಳ ಆಯ್ಕೆ ಅನ್ನೋದು, ನಾವು ಬೆಳೆಯೋ ಬೆಳೆ ಅನ್ನೋದಾಗಲಿ, ರೂಟ್ ಕಾಂಪಿಟೇಷನ್ ಆಗ್ದಂಗೆ ಹೈ ಡೆನ್ಸಿಟಿ ಪ್ಲಾಂಟೇಷನಲ್ಲಿ ಮಾಡೋದ್ರಿಂದ ಭಾಳ ಆದಾಯ ಸಿಗುತ್ತೆ. ಯಾಕಂದರೆ ನಮ್ಮಲ್ಲಿ ನೋಡಿ ಮೇಡಮ್, 75 ಕೋಟಿ ಜನ ಇದ್ದವರು ಇವತ್ತು 150 ಕೋಟಿ ಜನ ಇದ್ದೀವಿ. ಸೊ ಇವತ್ತು ಇಷ್ಟೆಲ್ಲ ನಾವು ಇದ್ದಾಗ ನಾವು ಯಾವ ರೀತಿ ಮಾಡಬೇಕಾಗುತ್ತೆ, ಜಾಗ ಅಷ್ಟೇ ಇದೆ, ಜಾಗ ವಿಸ್ತಾರ ಆಗ್ತಾ ಇಲ್ಲ. ಸೊ ನಾವು ಬೆಳೆಗಳನ್ನ ಯಾವ ರೀತಿ ಕಂಪೋಸಿಟ್ ಮಾಡಿ ನಾವು ಅದು ಒಂದೊಂದಕ್ಕೆ ಅನುಗುಣವಾಗಿ ಹತ್ತತ್ರವಾಗಿ, ಅಂದರೆ ಏನು ಡೆನ್ಸಿಟಿಯಿಂದ ಬೆಳಿತೀವಿ, ಅತಿ ಸಾಂದ್ರ ಪದ್ಧತಿ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅತಿ ಸಾಂದ್ರ ಪದ್ಧತಿಯಲ್ಲಿ ನಾವೇನು ಬೆಳಿತೀವಿ ಬೆಳೆ, ಅದು ಭಾಳ ಲಾಭದಾಯಕವಾಗಿರುತ್ತೆ. ಓಕೆ ಸರ್, ಈಗ ನನಗೆ ಡೈಲಿ ಇನ್ಕಮ್ ಬೇಕು ಅಂತಂದರೆ ನಾನು ಏನೇನು ಬೆಳೆ ಬೆಳ್ಕೋಬೋದು? ತರಕಾರಿ, ಸೊಪ್ಪು ಇದನ್ನ. ಬಟ್ ಇದೊಂದಕ್ಕೆ ಹೋಗಬಾರ್ದು ಮೇಡಮ್. ಇದಕ್ಕೆ ವಾರ್ಷಿಕ ಬೆಳೆನೂ ಇದರಲ್ಲಿ ಅಡಾಪ್ಟ್ ಮಾಡ್ಬೇಕು ನೀವು. ಇದ್ರ ಜೊತೆ ಅನಿಮಲ್ ಹಸ್ಬೆಂಡ್ರಿನೂ ಕೂಡ ನೀವು ಆ್ಯಡ್ ಆನ್ ಮಾಡಬೇಕಾಗುತ್ತೆ. ನಮಗೊಂದು 7 ಮಂತು ಆ ಥರ ಪ್ರಾಫಿಟ್ ಕೊಡೋದು. ಎಕ್ಸಾಕ್ಟ್ಲಿ. ಇದೆಲ್ಲ ನಿಮಗೆ 1 ತಿಂಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಬರೀ ನೀವು ಧನಿಯಾ ಬೀಜ ಹಾಕ್ಬಿಟ್ಟು ಕೊತ್ತಂಬರಿ ತೊಗೊಳ್ಳಿ, ಮೆಣಸಿನ ಬೀಜ ಹಾಕ್ಬಿಟ್ಟು 1.5 ತಿಂಗಳಲ್ಲಿ ತೊಗೊಳ್ಳಿ, 1 ತಿಂಗಳಲ್ಲಿ ತೊಗೊಳ್ಳಿ, ಬದನೆ ಬೀಜ ಹಾಕಿ ಬರುತ್ತೆ. ಬಟ್ ನೀವು ಮಾಡಬೇಕು ಅನ್ನೋ ಶ್ರದ್ಧೆ ಇರಬೇಕು, ತಾಳ್ಮೆ ಇರಬೇಕು, ಇನ್ವೆಸ್ಟ್ಮೆಂಟು, ಇನ್ವಾಲ್ವ್ಮೆಂಟು, ಇಂಟ್ರೆಸ್ಟು, ಈ 3 ಎಷ್ಟಿರಬೇಕೋ, ಎಷ್ಟು ಹೆಚ್ಚಿಗೆ ಇರುತ್ತೋ ಅಷ್ಟು ಆದಾಯ ಪಡಿಬೋದು ರೈತ.
ಓಕೆ, ಸೂಪರ್. ಬಟ್ ಈಗ ಸರ್ ನಾನು ಕೇಳ್ಪಟ್ಟೆ, ಈಗ ನೀವು ಬದುವನ್ನು ಕೂಡ ವೇಸ್ಟ್ ಮಾಡಿಲ್ಲ ಅಂತ ಕೇಳಿದೆ. ಸೊ ಅರಣ್ಯ ಕೃಷಿ ಆಗಿರ್ಬೋದು, ಬೇರೆ ಬೇರೆ ಮರಗಳನ್ನ ಬೆಳೆಸ್ಕೊತಿದ್ದಾರೆ ಅಂತ. ಸೊ ಈಗ ನಾನು 1 ಎಕರೆಯಲ್ಲಿ ಬದು ವೇಸ್ಟ್ ಆಗಬಾರ್ದು, ಏನು ಬೆಳಿಬೋದು? ಮೇಡಮ್, ನಿಮಗೆ ರಕ್ಷಣೆ ಬೇಕು, ಇನ್ನೊಂದು ಬೇಕು ಅಂದಾಗ ನೀವು ಹರಳು ಬೀಜ ಹಾಕ್ಬೋದು, ಹರಳೆಣ್ಣೆ ಇದು ಬಾರ್ಡರ್ಸ್ಗೆ ಹಾಕ್ಕೋಬೋದು. ಜೊತೆಯಲ್ಲಿ ನೀವು ಮೇಕೆಗಳೇನಾದ್ರು ಸಾಕ್ತಾ ಇದ್ದೀರಾ ಅಂದರೆ ನಾವು ಮಲ್ಬಾರ್ ನೀಮ್ ಅಂತ ಹೇಳ್ತೀವಿ, ಅದನ್ನು ಹಾಕ್ಬೋದು. ಭಾಳಷ್ಟು ಇದೆ ಮೇಡಮ್, ಒಂದಲ್ಲ ವೆರೈಟಿ ಅಲ್ಲ. ನಿಮ್ಮ ಪಾಡ್ಕಾಸ್ಟು 3 ಅವರ್ ಮಾಡಿದ್ರು ಸಾಲೋದಿಲ್ಲ, ಅಷ್ಟು ಗಿಡಗಳು, ಅಷ್ಟು ಪ್ಲಾಂಟೇಶನ್ಸ್ ಬರ್ತದೆ. ಅದ್ರ ಜೊತೆ ನಾವು ನಮಗೆ ಯಾವುದು ನಮ್ಮ ಲೋಕಲ್ ಮಾರ್ಕೆಟಲ್ಲಿ ಯಾವುದು ಚೆನ್ನಾಗಿದೆ, ನಮ್ಮ ಸ್ಥಳೀಯವಾಗಿ ಯಾವ ಗಿಡ ಯಾವ ಪ್ರಭೇದ ಚೆನ್ನಾಗಿ ಬರುತ್ತೆ ಅದ್ರ ಬಗ್ಗೆ ನಾವು ಫೋಕಸ್ ಮಾಡಬೇಕಾಗುತ್ತೆ ಫಸ್ಟು. ಯಾಕಂದರೆ ನೋಡಿ, ಈಗ ನಾವು ಇಲ್ಲಿ ಟೀಕ್ ಸಸಿಗಳು ಹಾಕ್ತೀವಿ ಅಂದರೆ, ಜನರಲ್ ಟೀಕ್ ಹಾಕ್ತೀವಿ ಅಂದರೆ ನಮಗೆ 40 ವರ್ಷ 45 ವರ್ಷ ಎಳೆದ್ಬಿಡುತ್ತೆ. ನಮ್ಮಲ್ಲಿ ಈ ರೀತಿ ಆಗುತ್ತೆ. ವೆಸ್ಟರ್ನ್ ಘಾಟಲ್ಲಿ ಅದೇ ನ್ಯಾಚುರಲ್ ಆಗಿ ಬೆಳೆದ್ಬಿಡುತ್ತೆ, ಟೀಕು, ತೇಗ, ಬೇರೆ ಸಸ್ಯ ಪ್ರಭೇದಗಳೆಲ್ಲ. ನಮ್ಮ ಪ್ರಭೇದ ಯಾವುದು ಇಲ್ಲಿ ಚೆನ್ನಾಗಿರೋದು, ಅಥವಾ ಅದರಲ್ಲಿ ಯಾವುದಾದ್ರೂ ಉತ್ಕೃಷ್ಟ ಮಟ್ಟದ ಗಿಡಗಳು, ಬೀಜಗಳು, ಸಸಿಗಳಿದೆಯಾ ಅದನ್ನು ನೋಡಿದಾಗ ಬೇರೆ ಬಯೋಟೆಕ್ಗಳಿದೆ. ನಾನು ಹಾಕಿದ್ದೀನಿ ಮದರ್ ಬಯೋಟೆಕ್ ಅಂತ ಒಂದು ಕಂಪ್ನಿದು ಪ್ಲಾಂಟೇಶನ್ ಮಾಡಿದ್ದೀನಿ ಸಸಿ. 15ರಿಂದ 20 ವರ್ಷಕ್ಕೆ ಇಳುವರಿ, ಡ್ರೈ ಲ್ಯಾಂಡಲ್ಲೂ ಕೂಡ. ಓಕೆ. ಸೊ ಈ ರೀತಿ ಹಾಕಿದ್ದೀನಿ. ಅದ್ರ ಜೊತೆಯಲ್ಲಿ ಭಾಳಷ್ಟು ಹಲಸಿನ ಗಿಡಗಳು ಹಾಕಿದ್ದೀವಿ ಬಾರ್ಡ್ರಲ್ಲೆಲ್ಲ. ವಿಯೆಟ್ನಾಂ ಅರ್ಲಿ ಹಲ್ಸು ಅಂತ ಬರುತ್ತೆ, ಅದೆಲ್ಲ ಬದುಗಳಲ್ಲಿ ಹಾಕ್ಕೊಂಡಿದ್ದೀವಿ. ಇದರಿಂದ ಡೈಲಿ ಆದಾಯ ಬರುತ್ತೆ ನಮಗೆ. ಅಟ್ಲೀಸ್ಟ್ ಅದು ಅನ್ಸೀಸನ್ ಪ್ಲಾಂಟ್ಸು, ಅನ್ಸೀಸನಲ್ಲಿ ಬರುವಂಥ ಪ್ಲಾಂಟ್ಸಿಂದ ನಿಮ್ಗೆ ಒಳ್ಳೆ ರೇಟ್ಸ್ ಇರುತ್ತೆ ಫ್ರೂಟ್ಸಿಂದ. ಸೊ ಅದನ್ನು ನಾವು ಮಾಡ್ಕೋಬೇಕಾಗುತ್ತೆ ಮೇಡಮ್. ಇದು ತೋಟಗಾರಿಕೆ ಅಂತ ಬಂದಾಗ ಒಂದು ವಿಧಾನ ಇದೆ. ಪ್ರತಿದಿನ ಬೆಳೆ ಬೆಳೆಯೋದಕ್ಕೆ ರಾಗಿ, ಜೋಳ ಇದನ್ನು ಕೂಡ ಬೆಳಿತೀವಿ ಸೈಡಲ್ಲಿ. ನಮ್ಮ ಮನೆ ಮಟ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಳ್ಕೊಳ್ತೀವಿ. ಬಿಕಾಸ್ ಏಕೆಂದರೆ ನಮಗೆ ನಾವು ಗೋಶಾಲೆ ನಡೆಸ್ತಾ ಇದ್ದೀವಿ ಒಂದು. ಸೊ ಅದು ಇಂಡಿಪೆಂಡೆಂಟ್ ಆಗಿ, ನಾಟ್ ಫಾರ್ ಎನಿ ಕೈಂಡ್ ಆಫ್ NGO, ಅದು ಏನಿಲ್ಲ. ಇದು ನಮ್ಮ ಸಂತೋಷಕ್ಕೋಸ್ಕರ ನಾವು ಮಲ್ನಾಡು ಗಿಡ್ಡ ಒಂದು 18 ಹಸುಗಳನ್ನ ತೊಗೊಂಡ್ಬಂದು, ಕಡಿಯೋ ಹಸುಗಳನ್ನ ತೊಗೊಂಡ್ಬಂದು ಸೇವ್ ಮಾಡಿ ನಾವು ಸಾಕೊಳ್ತಾ ಇದ್ದೀವಿ ನಮ್ಮ ತೋಟದಲ್ಲಿ. ಸೊ ಅದ್ರ ಗೊಬ್ಬರ ನಮಗೆ ಇದಕ್ಕೆ ಯೂಸ್ ಆಗುತ್ತೆ, ಜೀವಾಮೃತಕ್ಕೆ ಯೂಸ್ ಆಗುತ್ತೆ. ಅದ್ರ ಗಂಜಲ ಕೂಡ ನಮಗೆ ಬೇರೆದಕ್ಕೆ ಯೂಸ್ ಆಗುತ್ತೆ, ಮೆಡಿಸಿನ್ಸ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಈ ರೀತಿ ಮೇಡಮ್ ಇಂಟಿಗ್ರೇಟೆಡ್ ಇರುತ್ತೆ. ನೀರು ಅಷ್ಟೇ, ನಾನು ಆಗಲೇ ಹೇಳಿದಾಗೆ ಬೋರ್ನಿಂದ ತೆಗೆದು 1000 ಫೀಟಿಂದ ತೆಗೆದು ಡಿಗ್ ಮಾಡಿ ತೆಗೆದು ಡೈರೆಕ್ಟ್ ಪ್ಲಾಂಟ್ ಕೊಡೋದ್ರಿಂದ ಪೋಷಕಾಂಶಗಳ ಕೊರತೆ ಉಂಟಾಗುತ್ತೆ. ಅದನ್ನು ಬಿಸಿಲಿಗೆ ಬರಬೇಕು ನೀರು ನೇರವಾಗಿ. ನೀವೊಂದು ಪಾಂಡ್ ಮಾಡಿ, ಆ ಪಾಂಡಲ್ಲಿ ನೀವು SDP ಕವರ್ ಮಾಡಿಬಿಟ್ಟು ಬೇಕಾದ್ರೆ ಅದ್ರಲ್ಲಿ ತುಂಬಿ ನೀರನ್ನ. ಅದು ನೀವು ಸನ್ಲೈಟ್ಗೆ ಎಕ್ಸ್ಪೋಸ್ ಆದಾಗ ಸಾಕಷ್ಟು ಜೀವಕಣಗಳು ಅದರಲ್ಲಿ ತುಂಬಿ ತುಳುಕುತ್ತೆ. ಅದರಲ್ಲಿ ಜೊತೆಲಿ ಮೀನು ಬಿಟ್ಟಿರ್ತೀವಿ ನಾವು. ಆ ಮೀನ ಅವಶೇಷಗಳು, ಮೀನ ತ್ಯಾಜ್ಯಗಳು ಅದರಿಂದ ನೀರಿಗೆ ಕಂಪೋಸ್ಟ್ ಆಗುತ್ತೆ. ಆ ನೀರನ್ನ ನೀವು ಯಾವಾಗ ಕೊಡ್ತೀರಾ, ನಿಮಗೆ ಗೊತ್ತಿಲ್ಲದ ಇರೋಂಥ ವೈಟಮಿನ್ಸು, ನಿಮಗೆ ಗೊತ್ತಾಗ್ತೋ ಮಿನರಲ್ಸು ನಾವು ಪ್ಲಾಂಟೇಶನ್ಸ್ಗೆ, ಪ್ಲಾಂಟ್ಗೆ, ಭೂಮಿಗೆ ತಾಕತ್ತು ನೀಡುತ್ತೆ ಮೇಡಮ್. ಮಣ್ಣಿಗೆ, ಸಾಯಿಲ್ಗೆ ಜೀವ ತುಂಬುತ್ತೆ. ಈ ರೀತಿ ನಾವು ಪ್ರತಿಯೊಂದರಲ್ಲೂ ವಿಜ್ಞಾನ ಹುಡುಕ್ಬೇಕಾಗುತ್ತೆ ರೈತ ಆದವನು. ಈ ರೀತಿ ಎಲ್ಲ ಮಾಡಿದಾಗ ಲಾಭ ಅನ್ನೋದು ತಾನಾಗೆ ಬರುತ್ತೆ ಮೇಡಮ್. ನಿಮಗೆ ರೋಗಗಳು ಬರೋಲ್ಲ ಹೆಚ್ಚಿಗೆ, ಗಿಡಗಳಿಗೆ ವೈರಸ್ಸು ಮತ್ತು ಬೇರೆ ಬೇರೆ ಬ್ಯಾಕ್ಟೀರಿಯಾಸು ಪ್ರಾಬ್ಲಮ್ ಬರೋದಿಲ್ಲ. ಈ ರೀತಿ ನಾವು ಅದನ್ನೆಲ್ಲ ಸಂಯೋಜನೆ ಮಾಡಬೇಕಾಗುತ್ತೆ ಮೇಡಮ್. ಓಕೆ. ಸೊ ಹಾಗಾದರೆ ಸರ್, ನೀವು ಮಾತಾಡ್ತಾ ನನಗೆ ಅರ್ಥ ಆಗಿದ್ದು, 1 ಎಕರೆ ಇತ್ತು ಅಂತಂದರೆ ನಾವು ಕಡಿಮೆ ಬಂಡವಾಳದಲ್ಲಿ ಕೃಷಿನ ಶುರು ಮಾಡ್ಬೋದು. ಹೌದು. ಆ್ಯಂಡ್ ಡೈಲಿ, ವೀಕ್ಲಿ, ಇಯರ್ಲಿ ಅಂತ ಹೇಳ್ಕೊಂಡು ಇನ್ಕಮನ್ನು ಪಡ್ಕೋಬೋದು. ಆ್ಯಂಡ್ ಈಗ ನಾವು ಲೈಫ್ ಸ್ಟಾಕನ್ನು ಅಂದರೆ ಪಶು ಸಂಗೋಪನೆಯನ್ನು ಮಾಡಿದ್ವಿ ಅಂತಂದರೆ ಅದರ ಗೊಬ್ಬರಗಳನ್ನು ಕೂಡ ನಾವು ಗಿಡಗಳಿಗೆ ಯೂಸ್ ಮಾಡ್ಬೋದಲ್ವಾ? ಹೌದು. ಓಕೆ. ಸೊ ಕಂಪ್ಲೀಟ್ ಒಂದು ಚೈನ್ ರಿಯಾಕ್ಷನ್ ಥರ ನಾವು ಮಾಡಿದ್ರೆ 100% ಮೇಡಮ್. ಇಂಟಿಗ್ರೇಟೆಡ್ ಸಮಗ್ರ ಕೃಷಿ ವಿಧಾನ, ಅದರಲ್ಲಿ ಸಾಮಾನ್ಯ ಕೃಷಿ ನನ್ನ ಸಬ್ಜೆಕ್ಟ್. ಅದು ಆ್ಯಕ್ಚುಲಿ ಯಾರು ಇವತ್ತವರೆಗೂ ನಾನು ಇದನ್ನು ಪೇಟೆಂಟ್ ಏನು ತೊಗೊಳಕ್ಕಾಗೋದಿಲ್ಲ, ತೊಗೊಳೋದು ಇಲ್ಲ. ಬಟ್ ನನ್ನ ಸಿದ್ಧಾಂತ ಸಾಮಾನ್ಯ ಕೃಷಿ ಬೆಟರ್ ಅಂತ ಅನಿಸಿದೆ. ಬಿಕಾಸ್ ಏನಕ್ಕೆ ಅಂದರೆ ಇಂಟಿಗ್ರೇಟೆಡ್ ಕಲ್ಟಿವೇಷನ್ ಬರುತ್ತೆ ಇದರಲ್ಲಿ. ಇಂಟಿಗ್ರೇಟೆಡ್ ಕಲ್ಟಿವೇಷನಲ್ಲಿ ನೋಡಿ, ಪ್ರಕೃತಿಗೂ ನಾವು ರಿಟರ್ನ್ಸ್ ಕೊಡ್ತೀವಿ, ಯೂನಿವರ್ಸಲ್ಗೂ ನಾವು ಹೆಲ್ಪ್ ಮಾಡ್ತಾ ಇದ್ದೀವಿ. ಸೊ ನಮಗೂ ಅದರಿಂದ ಪ್ರಯೋಜನ ಪಡೆಯುತ್ತೆ. ಅದರಿಂದ ಸಾಮಾಜಿಕ ಕಳಕಳಿನೂ ಇರುತ್ತೆ. ನಾವು ಭೂಮಿನೂ ಹಾಳು ಮಾಡ್ತಿಲ್ಲ, ನೆಕ್ಸ್ಟ್ ಜನ್ರೇಷನ್ಗೂ ಕೂಡ ನಾವು ಬಿಟ್ಟು ಹೋಗ್ತಾ ಇದ್ದೀವಿ ಅದನ್ನು ಕೊಟ್ಟು. ಸೊ ಈ ರೀತಿ ಮಾಡಬೇಕಾಗುತ್ತೆ. ಓಕೆ. ಸೊ ಹಾಗಾದರೆ ಸರ್, ನಂಗೆ ನೆಕ್ಸ್ಟ್ ಎಪಿಸೋಡಲ್ಲಿ ನೀವು ಆಗಲೇ ಹೇಳಿದ್ರಿ, ಡ್ರೈ ಲ್ಯಾಂಡ್ ಆಗಿರ್ಬೋದು, ವೆಟ್ ಲ್ಯಾಂಡ್ ಅನ್ನೋ ಒಂದು ಕಾನ್ಸೆಪ್ಟನ್ನು ಹೇಳಿದ್ರಿ. ಸೊ ನಮ್ಮ ರೈತರಿಗೂ ಕೂಡ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಬೇಕು. ವೆಟ್ ಲ್ಯಾಂಡ್ ಅಂತಂದರೆ ಏನೇನು ಬೆಳೆ ಬೆಳಿಬೋದು, ಡ್ರೈ ಲ್ಯಾಂಡ್ ಅಂದರೆ ಏನೇನು ಬೆಳೆ ಬೆಳಿಬೋದು. ಆ್ಯಂಡ್ ನಾನು ಕೇಳ್ಪಟ್ಟೆ ಸುಮಾರು 100ಕ್ಕೂ ಹೆಚ್ಚು ನೀವು ಫ್ರೂಟ್ಸ್ಗಳನ್ನು ಬೆಳೆಸ್ತಾ ಇದ್ದೀರಾ ಅಂತ.
ಮುನ್ನೂರಕ್ಕೂ ಹೆಚ್ಚು. ಕರೆಕ್ಟ್. ಸೊ 300ಕ್ಕೂ ಹೆಚ್ಚು ಫ್ರೂಟ್ಸ್ಗಳನ್ನು ಬೆಳೆಸ್ತಾ ಇದ್ದೀರಾ ಆ್ಯಂಡ್ ಅಚ್ಚುಕಟ್ಟಾದಂಥ ಒಂದು ಕೃಷಿಯನ್ನು ಮಾಡ್ತಾ ಇದ್ದೀರಾ ಅಂತ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್? ಸಂತೋಷ ಆಯ್ತು ಮೇಡಮ್. ಸೊ ಸ್ನೇಹಿತರೆ, ಈ ಒಂದು ಎಪಿಸೋಡಲ್ಲಿ ಕ್ಲಿಯರ್ ಕಟ್ ಆಗಿ ಇನ್ ಕೇಸ್ ನಿಮ್ಮ ಹತ್ರ 1 ಎಕರೆ ಇತ್ತು ಅಂತಂದರೆ ಯಾವ ರೀತಿಯಾಗಿ ನಾವು ಆದಾಯವನ್ನು ಜನರೇಟ್ ಮಾಡ್ಕೊಳ್ಬೇಕು, ಏನೇನು ಬೆಳೆ ಬೆಳಿಬೇಕು, ಬೆಳೆ ಜೊತೆಗೆ ಪಶುಸಂಗೋಪನೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸರ್ ತಿಳಿಸ್ಕೊಟ್ರು. ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಇನ್ನು 1 ಎಕರೆಯಲ್ಲಿ ಏನೇನು ಕೃಷಿ ಮಾಡಬೇಕು ಅನ್ನೋದ್ರ ಬಗ್ಗೆ A to Z ಕ್ಲಿಯರ್ ಕಟ್ ಆಗಿ ಇನ್ಫಾರ್ಮೇಷನ್ ಬೇಕು, ಡಿಟೇಲ್ಡ್ ಆಗಿರುವಂಥ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಈಗಲೇ ಬಾಸ್ವಾಲ್ ಆ್ಯಪ್ನ ಡೌನ್ಲೋಡ್ ಮಾಡಿ. 500ಕ್ಕೂ ಹೆಚ್ಚು ಕೋರ್ಸ್ಗಳು ಇದೀಗ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ನೀವು ಆಕ್ಸೆಸ್ ಅನ್ನ ಪಡಿಬಹುದು. ಚಾನೆಲ್ನ ಬಯೋದಲ್ಲಿ ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲ್ ಆ್ಯಪ್ ಡೌನ್ಲೋಡ್ ಆಗುತ್ತೆ. ಮುಂದಿನ ಎಪಿಸೋಡಲ್ಲಿ ಶ್ರೀಮೂರ್ತಿ ಅವರು ಇನ್ನಷ್ಟು ಕೃಷಿ ಬಗ್ಗೆ ಇನ್ನಷ್ಟು ಟಿಪ್ಸ್ಗಳನ್ನು ಕೊಡ್ತಾರೆ. ಸೊ ಅಲ್ಲಿವರೆಗೆ ನೀವು ಕಾಯಲೇಬೇಕು. ತಡವೇ ಬಾಯ್. Bosswala. Be the boss.